ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು. ಏನಪ್ಪ ಆಗ್ತದೆ ಇಲ್ಲಿ? ಫೈನಲಿ ಕೀರ್ತಿ ತಾನು ಅನ್ಕೊಂಡಿದ್ದನ್ನ ಸಾಧಿಸೇ ಬಿಟ್ಲು. ಈ ಕಡೆ ಲಕ್ಷ್ಮಿ ಮುಂದೆ ಕೀರ್ತಿ ಮತ್ತೆ ವೈಷ್ಣವ್ ಲವ್ ಸ್ಟೋರಿ ರಿವೀಲ್ ಆಗೇ ಬಿಟ್ಟ, ಕೇಳಿಸ್ಕೊಂಡೇ ಬಿಟ್ಲ. ಏನಾಗ್ತದೆ ಇಲ್ಲಿ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಥರ ಡ್ರಾಮಾ ಮಾಡಬೇಕು, ವೈಷ್ಣವ್ ಮನಸ್ಸನ್ನು ಓಲೈಸಬೇಕು, ವೈಷ್ಣವ್ ತನ್ನ ಹತ್ರ ಬರುವ ಹಾಗೆ ಮಾಡಬೇಕು ಅಂತ ಅಂದ್ಕೊಂಡೆ ಕೀರ್ತಿ ಮೆಗಾ ಡ್ರಾಮಾನೇ ಮಾಡ್ತಾ ಇದ್ದಾಳೆ, ಮೆಲುವು ಡ್ರಾಮಾ ಮಾಡ್ತಾ ಇದ್ದಾಳೆ. ತಾನು ಲಂಡನ್ಗೆ ಹೋಗ್ಬಿಡ್ತೀನಿ, ಅದಕ್ಕೆ ಹೋಗುವಷ್ಟರಲ್ಲಿ ಒಳ್ಳೊಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೋಬೇಕು, ಹಾಗಾಗಿ ನೀವಿಬ್ರು ಕೂಡ ಡಿನ್ನರ್ಗೆ ಬರಬೇಕು ಅಂತ ಹೇಳಿ ವೈಷ್ಣವ್ಗೆ ಮತ್ತು ಲಕ್ಷ್ಮಿನ ಡಿನ್ನರ್ಗೆ ಇನ್ವೈಟ್ ಮಾಡ್ತಾಳೆ. ಬಟ್ ವೈಷ್ಣವ್ ಗೊತ್ತಿರುತ್ತೆ ಅವಳು ತುಂಬ ಡ್ರಾಮಾ ಮಾಡ್ತಿದ್ದಾಳೆ, ಅಲ್ಲೂ ಕೂಡ ಏನೋ ಪ್ಲ್ಯಾನ್ ಮಾಡಿರ್ತಾಳೆ ಅಂತ, ಹಾಗಾಗಿ ಬರೋದೇ ಇಲ್ಲ ಅಂತ ಖಂಡಿತವಾಗಿ ಮುಖಕ್ಕೆ ಹೊಡೆದಾಗ ಹೇಳಿರ್ತಾನೆ. ಆದರೆ ಕೀರ್ತಿ ಯಾಕೆ ನಿನಗೆ ನನ್ನ ಮುಖ ನೋಡೋದು ಕಷ್ಟ ಆಗುತ್ತೆ, ನೇರವಾಗಿ ಎದುರಿಸೋದು ಅಂತ ಹೇಳಿದ್ರಿಂದಾಗಿ ವೈಷ್ಣವ್ ಹಾಗೆ ಲಕ್ಷ್ಮಿ ಕೂಡ ಹೋಗಬೇಕು ಅಂತಿದ್ರಾಗಿ ಒಪ್ಕೋತಾನೆ. ಆದರೆ ಇಲ್ಲಿ ಲಕ್ಷ್ಮಿ ಮನೆಗೆ ಬಂದು ಕೀರ್ತಿಯವರು ನಮ್ಮನ್ನು ಡಿನ್ನರ್ಗೆ ಇನ್ವೈಟ್ ಮಾಡಿದ್ದಾರೆ ಅನ್ನೋ ವಿಷಯನ ಹೇಳ್ತಿದ್ದಾಗೆ ಅಣ್ಣನ ಇನ್ವೈಟ್ ಮಾಡಿರ್ತಾಳೆ ಕೀರ್ತಿ, ಆದರೆ ಇವಳು ಜೊತೆಲಿದ್ದಾಳಲ್ವ, ಅದಕ್ಕೋಸ್ಕರ ಫಾರ್ಮಾಲಿಟೀಸ್ಗೆ ಅಷ್ಟೇ ಮಾಡಿರ್ತಾಳೆ ಅಂತ ವಿಧಿ ಹೇಳ್ತಾಳೆ. ಆ ಮಾತು ಲಕ್ಷ್ಮಿ ಮನಸ್ಸಲ್ಲಿ ತುಂಬಾ ನೋವಾಗತ್ತೆ. ಜೊತೆಗೆ ಅವಳು ಹೇಳೋದ್ರಲ್ಲೂ ಕೂಡ ಅರ್ಥ ಇದೆ ಅಂತ ಅಂದ್ಕೊಂಡು ನಾನು ಬರೋದಿಲ್ಲ, ನಾನು ಇದ್ದೀನಿ ಅಂತ ಅಂದ್ಕೊಂಡು ಹೇಳಿದ್ರು ಅನಿಸುತ್ತೆ, ನೀವು ಹೋಗಿ ಬನ್ನಿ ಅಂತ ವೈಷ್ಣವ್ಗೆ ಹೇಳ್ತಾಳೆ ಲಕ್ಷ್ಮಿ. ನಾನು ಹೆಂಡತಿ ಅಂದಮೇಲೆ ನಾನು ಎಲ್ಲಿರ್ತೀನೋ ಅಲ್ಲಿ ನೀವು ಕೂಡ ಇರಬೇಕು, ಗಂಡನ ಕರೆದಿದ್ದಾರೆ ಅಂದರೆ ಹೆಂಡತಿ ಕೂಡ ಬರಲೇಬೇಕು, ಅವ್ರಿಗೂ ಕೂಡ ಇನ್ವಿಟೇಷನ್ ಕೊಟ್ಟಾಗೇನೆ ನೀವು ಬರಲೇಬೇಕು ಅಂತ ತಾನೇ ಸ್ಯಾರಿ ಸೆಲೆಕ್ಟ್ ಮಾಡಿ ಈ ಕಡೆ ಲಕ್ಷ್ಮಿಗೆ ಕೊಟ್ಟು ಇದನ್ನು ಉಡ್ಕೊಂಡು ರೆಡಿ ಆಗಬೇಕು ಅಂತ ಹೇಳ್ತಾನೆ. ಫೈನಲಿ ಇಲ್ಲಿ ಕೀರ್ತಿ ವೈಷ್ಣವ್ ಮತ್ತು ಲಕ್ಷ್ಮಿಗೋಸ್ಕರ ಇಲ್ಲಿ ತುಂಬಾ ವಾರ್ಮ್ ಆಗಿ ಎಲ್ಲ ರೀತಿನ ಅರೇಂಜ್ ಮಾಡಿದಾಳೆ. ಜೊತೆಗೆ ಇಡೀ ರೆಸ್ಟೋರೆಂಟ್ನೇ ಅವ್ರು ಇರ್ತಕ್ಕಂಥ ಒಂದು ಸೆಕ್ಷನ್ನೇ ಎಲ್ಲನೂ ಕೂಡ ಖಾಲಿ ಮಾಡಿಸಿ ಅವ್ರ ಟೇಬಲ್ನ ಮಾತ್ರ ಬುಕ್ ಮಾಡಿದಾಳೆ. ಈ ಕಡೆ ವೈಷ್ಣವ್ ಮತ್ತು ಲಕ್ಷ್ಮಿಗೋಸ್ಕರ ಕಾಯ್ತಿದ್ದಾಳೆ. ಒಮ್ಮೆಲೆ ಲಕ್ಷ್ಮಿ ಮತ್ತು ವೈಷ್ಣವ್ ಬರ್ತಾರೆ. ವೈಷ್ಣವ್ ಏನೋ ಡೋರ್ ಓಪನ್ ಮಾಡ್ಕೊಂಡು ಬಂದರೆ ಪಾಪ ಲಕ್ಷ್ಮಿಗೆ ಡೋರ್ ಓಪನ್ ಮಾಡೋಕ್ಕಾಗ್ತಿಲ್ಲ. ಇದನ್ನೆಲ್ಲ ನೋಡಿ ಮುಜುಗರ ಆಗಬೇಕು ಅಂತನೆಲ್ಲ ಕೀರ್ತಿ ಅನ್ಕೋತಿದ್ದಾಳೆ. ಫೈನಲಿ ವೈಷ್ಣವ್ ಬಂದು ಡೋರ್ ಓಪನ್ ಮಾಡ್ತಾನೆ. ನಂತರ ಈ ಕಡೆ ಕರ್ಕೊಂಡು ಬರ್ತಾಳೆ ಒಳಗಡೆ. ಕೀರ್ತಿ ನೀವು ಬಂದು ತುಂಬ ಖುಷಿ ಆಯಿತು, ನಿಮಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ ಅಂತ, ತುಂಬ ಕಾಯಿಸ್ಬಿಟ್ವಾ ಅಂತೆಲ್ಲ ಮಾತಾಡ್ತಾಳೆ ಲಕ್ಷ್ಮಿ. ಹಾಗೇನಿಲ್ಲ ಅಂತ ಅಂದ್ಕೊಂಡು ಒಳಗಡೆ ಬರ್ತಿದ್ದಾಗೆ ಆ ಗ್ರ್ಯಾಂಡ್ ವಾರ್ಮ್ ವೆಲ್ಕಮ್ ನೋಡಿ ಇದೆಲ್ಲ ಯಾಕೆ ಬೇಕಾಗಿತ್ತು ಅಂತ ಹೇಳ್ತಿದ್ರೆ, ನೀವಿಬ್ರು ಪೇರಾಗಿ ಬರ್ತಿದ್ರ, ಲಕ್ಷ್ಮಿನ ಫಸ್ಟ್ ಟೈಮ್ ಇನ್ವೈಟ್ ಮಾಡಿದ್ದೀನಿ ಅಂದಾಗ, ಅಯ್ಯೋ ಇದು ನನಗೋಸ್ಕರನ, ಇಷ್ಟೆಲ್ಲ ಬೇಕಾಗಿರಲಿಲ್ಲ, ನನಗೆ ಸಿಂಪಲ್ ಆಗಿದ್ರೇ ತುಂಬ ಇಷ್ಟ ಆಗುತ್ತೆ, ಇದಕ್ಕೆಲ್ಲ ಯಾಕೆ ಬೇಕಿತ್ತು ಅಂತ ಹೇಳ್ತಿದ್ದಾಳೆ. ಪರವಾಗಿಲ್ಲ ಅಂತ ಹೇಳಿ ಕೂರಿಸ್ತಾರೆ. ಈ ಕಡೆ ಇಷ್ಟೆಲ್ಲ ಬೇಕಾಗಿತ್ತ ಅಂತ ಕೂಡ ವೈಷ್ಣವ್ ಹೇಳ್ತಿದ್ದಾನೆ. ನಂತರ ಈ ಕಡೆ ಲಕ್ಷ್ಮಿ, ನಾನು ಕೂಡ ಕಶ್ಯಪ್ ಫ್ಯಾಮಿಲಿ ಅವಳೆ, ನೀವು ಕೂಡ ಇದೇ ಫ್ಯಾಮಿಲಿ ಅಂತ ಅಂದಮೇಲೆ ನನಗೂ ನಿಮಗೂ ಏನು ವ್ಯತ್ಯಾಸ ಇದೆ, ನಾವಿಬ್ರು ಹೇಗೆ ಬೇರೆ ಆದ್ವಿ, ಇಬ್ಬರು ಕೂಡ ಒಂದೇ ಅಲ್ವಾ, ಇದೆಲ್ಲ ಬೇಕಾಗಿರಲಿಲ್ಲ, ಸುಮ್ಮನೆ ಆರಾಮಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ನನಗೆ ಅದೇ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾಳೆ. ನಂತರ ಈ ಕಡೆ ಮಾಕ್ಟೇಲ್ ತರಿಸ್ತಾಳೆ. ಈ ಕಡೆ ಇದು ಮಾಕ್ಟೇಲ್ ಆರಾಮಾಗಿ ಕುಡಿಬಹುದು, ಕೊಡಿ ಏನೂ ಅಲ್ಲ ಅಂತ ಹೇಳ್ತಾರೆ ಲಕ್ಷ್ಮಿಗೆ ಕೀರ್ತಿ. ನಂತರ ಚೂಯರ್ಸ್ ಅಂತ ಹೇಳ್ತಿರ್ಬೇಕಿದ್ರೆ ಸ್ವಲ್ಪ ಮುಜುಗರ ಆಗ್ತಿರುತ್ತೆ ಲಕ್ಷ್ಮಿಗೆ, ಏನಿದು ಇದನ್ನೆಲ್ಲ ಕಲ್ತ್ಕೋಬೇಕು ಲಕ್ಷ್ಮಿ ನೀನು ಅಂತ ಕೀರ್ತಿ ಹೇಳಿದಕ್ಕೆ, ಏನು ಇದನ್ನೆಲ್ಲ ಕಲೀಲಿಲ್ಲ ಅಂದರೆ ಒಳಗಡೆ ಸೇರಿಸೋದಿಲ್ವಾ ಅಂತ ಕೇಳ್ತಿದ್ದಾಳೆ. ನಂತರ ಈ ಕಡೆ ವೈಷ್ಣವ್ ಕೂಡ, ನೋಡು ಕೀರ್ತಿ, ಲಕ್ಷ್ಮಿಗೆ ಕಾಪಿ ಮಾಡೋದಲ್ಲ ಇಲ್ಲ, ಅವ್ರನ್ನ ಅವ್ರಿಗೆ ಬಿಟ್ರೆ ಅವ್ರಿಗೆಲ್ಲನೂ ಕೂಡ ಬರುತ್ತೆ, ಅವ್ರಿಗೆ ಏನು ಮಾಡಬೇಕು ಸರಿ ಅನಿಸುತ್ತೋ ಅದನ್ನು ಮಾಡ್ತಾರೆ ಅಂತ ಹೇಳ್ತಾನೆ. ಅವನು ಗೊತ್ತಿದೆ ಪ್ರತಿ ಹಂತದಲ್ಲೂ ಲಕ್ಷ್ಮಿನ ಕುಗ್ಸಿ ನನ್ನನ್ನು ಛೇಡಿಸೋ ಪ್ರಯತ್ನಕ್ಕೆ ಅವಳು ಮುಂದಾಗ್ತಾಳೆ ಅಂತ ಸಖತ್ತಾಗ ಅಲ್ಲಲ್ಲಿ ಟಾಂಗ್ ಕೊಡ್ತಿದ್ದಾನೆ ವೈಷ್ಣು. ನಂತರ ಈ ಕಡೆ ಡಿನ್ನರ್ ತರಿಸ್ತಾಳೆ. ಈ ಕಡೆ ತುಂಬ ಆರ್ಡರ್ ಮಾಡ್ತಾಳೆ. ಅಯ್ಯೋ ಅಷ್ಟೊಂದೆಲ್ಲ ಬೇಡ, ಆಮೇಲೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಲಕ್ಷ್ಮಿ ಹೇಳಿದಕ್ಕೆ, ಏನು ಹೇಳ್ತಿದ್ಯಾ ನೀನು, ನಿನ್ನ ಗಂಡ ವೈಷ್ಣವ್ ನೋಡಿದ್ರೆ 3-4 ಥರ ತಿನ್ನಿಸಿ ಒಂದೊಂಚೂರು ಟೇಸ್ಟ್ ಮಾಡಿ ಎಲ್ಲ ಬಿಸಾಡ್ತಾನೆ, ನೀನು ನೋಡಿದ್ರೆ ಈ ರೀತಿ ಹೇಳ್ತಿದ್ಯಾ ಅಂದಾಗ, ಅನ್ನೋ ರೀತಿ ಎಲ್ಲ ವೇಸ್ಟ್ ಮಾಡಬಾರ್ದು ಅಂದಾಗ ಅದನ್ನೇ ಹೇಳ್ತಿದ್ದೆ ನಾನು ಅಂತ ಹೇಳ್ತಿದ್ದಾಳೆ ಕೀರ್ತಿ. ಇದನ್ನು ಕೇಳಿಸ್ಕೊಂಡೆ ವೈಷ್ಣವ್, ನನಗೆ ನನ್ನ ಬಗ್ಗೆ ಕೀರ್ತಿಗಿಂತ ಹೆಚ್ಚಾಗಿ ಲಕ್ಷ್ಮಿಗೇನೂ ಗೊತ್ತಿಲ್ಲ, ನನಗೆ ತುಂಬ ಚೆನ್ನಾಗಿ ಜಾಸ್ತಿ ಗೊತ್ತಿದೆ ಅಂತ ತೋರಿಸೋದಕ್ಕೋಸ್ಕರ ಇವಳು ಈ ರೀತಿ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೆ ವೈಷ್ಣವ್. ನೋಡು ಏನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ, ನೋಡು ಕೀರ್ತಿ, ಮೊದಲು ಆ ರೀತಿ ಇದ್ದೆ, ಸಹವಾಸ ಹಾಳಾಗ್ಬಿಟ್ಟಿದ್ದೆ, ಆದರೆ ಈಗ ಲಕ್ಷ್ಮಿಯವ್ರ ಸಹವಾಸ ಮಾಡಿ ಉದ್ಧಾರ ಆಗ್ತಿದ್ದೀನಿ, ನಾನೀಗ ಏನನ್ನೂ ಕೂಡ ಬಿಡೋದಿಲ್ಲ, ವೇಸ್ಟ್ ಮಾಡಲ್ಲ ಗೊತ್ತಾ, ಎಷ್ಟು ಬೇಕೋ ಅಷ್ಟೇ ತಟ್ಟೆಗೆ ಹಾಕೋತೀನಿ ಅಂತ ಹೇಳ್ತಿದ್ದಾನೆ. ಆ ಕಡೆ ಕೀರ್ತಿ ಮಂಕ್ ಆಗ್ತಾಳೆ. ಅವಳಿಗೂ ಕೂಡ ಗೊತ್ತಾಗ್ತದೆ ಪದೇ ಪದೇ ಲಕ್ಷ್ಮಿನ ಕಾಪಾಡೋದು, ತನಗೆ
ಉರಿಸ್ಬೇಕು ಅಂತ ಟ್ರೈ ಮಾಡ್ತಿರೋದು. ನಂತರ ಈ ಕಡೆ ಇಬ್ರು ಕೂಡ ಡಿನ್ನರ್ನ ಶುರು ಮಾಡ್ತಾರೆ. ಅಯ್ಯೋ ಏನದು, ಇಬ್ರು ಕೂಡ ಆಲ್ರೆಡಿ ತಿನ್ನೋಕೆ ಶುರು ಮಾಡಿಬಿಟ್ರಲ್ಲ, ಈ ರೀತಿ ಪ್ಲೇನ್ ಆಗಿ ತಂದರೆ ಏನು ಚೆನ್ನಾಗಿರುತ್ತೆ. 20 ವರ್ಷ ಆಯ್ತಾ ನೀವಿಬ್ರು ಮದುವೆ ಆಗಿ, ಜಸ್ಟ್ ಮ್ಯಾರಿಡ್ ಕಪಲ್ಸ್ ನೀವು, ಮನ್ಸಷ್ಟೇ ಆಗಿದೆ. ಸ್ಪೈಸಿ, ಸ್ವಲ್ಪ ಎಂಟರ್ಟೈನ್ಮೆಂಟ್, ಫನ್, ರೊಮ್ಯಾನ್ಸ್ ಇದೆಲ್ಲ ಇರಬೇಕಲ್ವಾ. ಇದೇನು ಈ ರೀತಿ ಪ್ಲೇನ್ ಆಗಿ ಏನು ಚೆನ್ನಾಗಿರುತ್ತೆ. ನನ್ನ ಮೆಮೊರಿ ಕ್ರಿಯೇಟ್ ಮಾಡಬೇಕು, ಇದನ್ನೆಲ್ಲ ನೆನೆಸ್ಕೊಂಡು ಮಿಸ್ ಮಾಡ್ಕೋಬೇಕು ನಾನು. ಈ ರೀತಿ ಇದ್ರೆ ಏನು ಚಂದ ಅಂದಾಗ ಏನು ಮಾಡಬೇಕಿತ್ತು ಅಂತ ಕೇಳ್ತಾರೆ ಇಬ್ಬರು ಕೂಡ. ಏನಿಲ್ಲ, ವೈಷ್ಣವ್ ನಿನಗೆ ಊಟ ಮಾಡಿಸ್ಬೇಕು ಅಂದಾಗ ಲಕ್ಷ್ಮಿಗೆ ಅವಳು ಆಫೀಸಲ್ಲಿ ಇವತ್ತು ಊಟ ಮಾಡಿಸೋದನ್ನು ನೆನಪು ಮಾಡ್ಕೋತಾಳೆ. ಆದರೆ ಇಲ್ಲಿ ವೈಷ್ಣವ್ಗೆ ಸ್ವಲ್ಪ ಇರಿಸು ಮುರ್ಸಾಗ್ತದೆ. ಏನು ವೈಷ್ಣವ್ ಮುಖ ನೋಡ್ತಿದ್ಯಾ, ನೀನು ಹೆಂಡ್ತಿ ತಾನೆ, ತಿನ್ಸು, ಅದರಲ್ಲಿ ಏನಿದೆ ಅಂತ ಕೇಳ್ತಿದ್ದಾರೆ. ಈ ಕಡೆ ಸರಿ ನೀನು ಇನ್ನೇನು ಮಾಡ್ದು ಅಂತ ತಿನ್ಸಕ್ಕೆ ಹೋಗ್ತಾನೆ. ಅಯ್ಯೋ ಸ್ಟಾಪ್ ವೈಷ್ಣು, ಇದೇ ರೀತಿ ಪ್ಲೈನಾಗಿ ತಿನ್ಸಿದ್ರೆ ಏನು ಚೆನ್ನಾಗಿರುತ್ತೆ. ಪ್ರತಿ ತುತ್ತಲ್ಲೂ ಕೂಡ ತಿನ್ನಿಸ್ಬಿಟ್ಟು ಐ ಲವ್ ಯು ಲಕ್ಷ್ಮಿ, ಐ ಲವ್ ಯು ಲಕ್ಷ್ಮಿ ಅಂತ ಹೇಳಬೇಕು ಅಂತ ಹೇಳ್ತಾಳೆ. ಈ ಒಂದು ಮೆಮೊರಿ ವೈಷ್ಣವ್ಗೆ ಅವನ ಹಳೆ ಪ್ರೀತಿಯ ನೆನಪನ್ನ ತರಿಸುತ್ತೆ. ಈ ಕಡೆ ಕೀರ್ತಿ ಒಮ್ಮೆ ಇದೇ ರೀತಿ ರೆಸ್ಟೋರೆಂಟಲ್ಲಿ ಇರಬೇಕಿದ್ರೆ ಊಟ ಮಾಡದೆ ಕುತ್ಕೊಂಡಿರ್ತಾಳೆ. ಯಾಕೇನು ಅಂದಾಗ ನೀನೇ ತಿನ್ನಿಸ್ಬೇಕು ಅಂತ ಹಠ ಮಾಡ್ತಾಳೆ. ಎಲ್ಲರೂ ನೋಡ್ತಿದ್ದಾರೆ ಅಂದಾಗ ನೋಡಿದ್ರೆ ನೋಡಲಿ ಅಂತಾಳೆ. ಸರಿ ಆಯಿತು ತಿನ್ನಿಸ್ತೀನಿ ಅಂತ ಕೂರಿಸಿದ್ರೆ ಪ್ರತಿ ಬಾರಿ ಕೂಡ ಐ ಲವ್ ಯು ಕೀರ್ತಿ ಅಂತ ಹೇಳಿ ತಿನ್ನಿಸ್ಬೇಕು ಅಂತಾಳೆ. ತಕ್ಷಣ ಇದು ವೈಷ್ಣವ್ಗೆ ನೆನಪಾಗುತ್ತೆ. ಬಟ್ ಅಲ್ಲಿ ಅವನು ಹೇಳಿಬಿಟ್ಟು ತಿನ್ನಿಸಿರ್ತಾನೆ. ಆದರೆ ಇಲ್ಲಿ ಅವನಿಗೆ ತಿನ್ಸೋ ಕಷ್ಟ ಆಗ್ತದೆ. ಏನು ಮಾಡ್ತಿದ್ಯಾ ನೀನು, ಸುಮ್ಮನೆ ಇದೆಲ್ಲ ವಿನಾಕಾರಣ ಚೀಡ್ಸ್ಕೊಂಡು ರೇಗಿಸ್ಕೊಂಡು ಇದೆಲ್ಲ ಮಾಡಬೇಡ. ನೀನು ನಮ್ಮನ್ನು ಡಿನ್ನರಿಗೆ ಕರೆದಿದ್ಯೋ ಅಥವಾ ಏನೇ ಕರೆದಿದ್ಯಾ, ಡಿನ್ನರ್ ಮಾಡೋಕೆ ಬಿಟ್ರೆ ಡಿನ್ನರ್ ಮಾಡ್ತೀವಿ ಹೋಗ್ತೀವಿ, ಇಲ್ಲಾಂದರೆ ಎದ್ದು ಹೋಗ್ತಾ ಇರ್ತೀವಿ ಅಂತ ವೈಷ್ಣವ್ ಕೋಪ ಮಾಡ್ಕೋತಿದ್ದಾನೆ. ಇದೆಲ್ಲ ಚೆನ್ನಾಗಿರೋದಿಲ್ಲ. ಯಾರು ಏನು ಅನ್ಕೊಳ್ಳಲ್ಲ ಅಂತಿದ್ರೆ ಏನದು, ನಿನ್ನ ಹೆಂಡತಿಗೆ ನೀನು ಹೇಳೋದು ಕಷ್ಟನಾ? ಯಾಕೆ ನಿನ್ನ ಹೆಂಡತಿ ಬಗ್ಗೆ ನಿನಗೆ ಫೀಲಿಂಗ್ಸ್ ಅಲ್ವಾ, ಪ್ರೀತಿ ಇಲ್ವಾ? ಅದರಲ್ಲಿ ಏನಿದೆ, ತಿನ್ಸ್ಬೇಕಾದ್ರೆ ಐ ಲವ್ ಯು ಲಕ್ಷ್ಮಿ ಅಂತ ಹೇಳೋದಕ್ಕೆ ಅವಳು ನೀನು ಹೆಂಡತಿ ತಾನೆ ಅಂತ ಹೇಳ್ತಿದ್ರೆ ಸುಮ್ಮನೆ ವಿನಾಕಾರಣ ಆಟಾಡಬೇಡ ಲಕ್ಷ್ಮಿ, ಆಟಾಡಬೇಡ ಕೀರ್ತಿ ಅಂತ ಹೇಳಿ ರೇಗ್ಕೊಂಡು ವೈಷ್ಣವ್ ಅಲ್ಲಿಂದ ಹೊರಟೇ ಬಿಡ್ತಾನೆ. ಅಷ್ಟರಲ್ಲೇ ಈ ಕಡೆ ಕೀರ್ತಿ ಬರ್ತೀನಿ ಅಂತ ಹೇಳಿ ವೈಷ್ಣವ್ ಹತ್ರ ಬರ್ತಾಳೆ. ವೈಷ್ಣವ್ ಹತ್ರ ಬರ್ತಿದ್ದಾಗೆ ಏನದು ವೈಷ್ಣವ್, ನೀನು ಅವಳನ್ನ ಪ್ರೀತಿ ಮಾಡ್ತಿಲ್ವಾ, ಅವಳ ಬಗ್ಗೆ ನಿನ್ನ ಫೀಲಿಂಗ್ಸ್ ಇಲ್ವಾ? ಯಾವಾಗಲೂ ಕೂಡ ಬಂದಿದ್ದೆ ಏನೇ ಹೇಳಿದ್ರು ಅವಳು ಪರವಾಗಿ ನಿಂತ್ಕೊಂಡು ವಹಿಸ್ಕೊಂಡು ಮಾತಾಡ್ಕೊಂಡು ಬಂದ್ಬಿಡ್ತೀಯಾ, ಆದರೆ ಇವಾಗ ಯಾಕೆ ತಿನ್ಸೋಕ್ಕಾಗಲ್ಲ ನಿನಗೆ ಅಂತ ಕೀರ್ತಿ ಪ್ರಶ್ನೆ ಮಾಡ್ತಿದ್ದಾಳೆ. ನೋಡು ಕೀರ್ತಿ, ನನಗೆ ಹಳೆ ನೆನಪಿನೆಲ್ಲ ತರಿಸ್ಬೇಡ. ನಿನಗೆ ಯಾವುದೇ ಮೆಮೊರೀಸ್ ಕೂಡ ಏನೂ ಇಲ್ಲದೇ ಇರಬಹುದು, ಕಾಡದೇ ಇರಬಹುದು, ಆದರೆ ನನಗೆ ಎಲ್ಲ ಮೆಮೊರೀಸ್ ಕೂಡ ಕಾಡುತ್ತೆ. ಇನ್ನೂ ನಾನು ಹಳೆ ಪ್ರೀತಿನ ಹಳೆ ನೆನಪುಗಳನ್ನ ಮರೆತು ಆಚೆ ಬಂದಿಲ್ಲ. ಇವತ್ತಿಗೂ ಕೂಡ ಅದು ನನ್ನ ಕಾಡ್ತಿದೆ ಅಂತ ಹೇಳ್ತಾನೆ. ಈ ಮಾತನ್ನು ಕೇಳಿ ಕೀರ್ತಿಗೆ ಖುಷಿ ಆಗ್ತದೆ. ಈ ಕಡೆ ವೈಷ್ಣವ್ ಕೀರ್ತಿ ಮೇಲೆ ರೇಗ್ತಿದ್ದಾನೆ. ಅಷ್ಟರಲ್ಲಿ ಲಕ್ಷ್ಮಿ ಬರ್ತಾಳೆ. ಲಕ್ಷ್ಮಿ ಪ್ರೀತಿ ಕಾಡ್ತದೆ, ಪ್ರೀತಿ ನೆನಪುಗಳು ಕಾಡ್ತದೆ ಅನ್ನೋ ಮಾತನ್ನು ಕೇಳಿಸ್ಕೊಂಡ್ಬಿಡ್ತಾಳೆ. ಮಂಕಾಗ್ಬಿಡ್ತಾಳೆ. ಅವಳಿಗೆ ಈ ಒಂದು ನಡವಳಿಕೆಯಿಂದ ಬೇಜಾರಿರುತ್ತೆ. ತನ್ನ ಗಂಡ ತಿನ್ನಿಸ್ಬೇಕು ಅನ್ನೋ ಕಾರಣಕ್ಕೆ ಬಂದ ಅಂತ. ಬಟ್ ಅವಳಿಗೆ ಅರ್ಥ ಆಗುತ್ತೆ ಅವ್ರ ಮನಸ್ಸಲ್ಲಿ ಇನ್ನೂ ಕೂಡ ಹಳೆ ಪ್ರೀತಿ ಇದೆ ಅನ್ನೋದು. ಹಾಗಾಗಿ ನೋವಾದರೂ ಕೂಡ ನೋವು ಆಗದೆ ಇರುವ ಹಾಗೆ ನಟಿಸ್ತಿದ್ದಾಳೆ. ಹಾಗಿದ್ರೆ ಏನಾಗ್ಬಿಡುತ್ತೆ ಇಲ್ಲಿ, ಕೀರ್ತಿನೇ ವೈಷ್ಣವ್ ಲವರ್ ಅನ್ನೋ ಸತ್ಯ ಲಕ್ಷ್ಮಿ ಮುಂದೆ ತೆರೆದುಕೊಳ್ಳುತ್ತಾ? ಖಂಡಿತ ಈಗಲೇ ತೆರೆದುಕೊಳ್ಳೋದಂತೂ ಇಲ್ಲ. ತೆರೆದುಕೊಳ್ಳುತ್ತೆ ಅಂತ ಅದು ಮೂವ್ ಆನ್ ಆಗ್ತಾನೆ ಇದೆ. ಹಾಗಿದ್ರೆ ಎಂದು ಹೇಗೆ ತಿಳ್ಕೊಬೇಕು ಅಂದರೆ ಮುಂದೆ